ಸಮಸ್ತ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿ ಮಾಲೀಕರುಗಳಿಗೆ ಈ ಮೂಲಕ ತಿಳಿಪಡಿಸುವುದೇನೆಂದರೆ, ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಮುನ್ಸಿಪಾಲಿಟೀಸ್ ಟ್ಯಾಕ್ಸೇಷನ್ ರೂಲ್ಸ್ 2025 ಅನ್ನು ತಿದ್ದುಪಡಿ ಮಾಡಿದ್ದು, ಈ ಅನ್ವಯ ಕರ್ನಾಟಕ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅನಧಿಕೃತ ಆಸ್ತಿಗಳು ಅಂದರೆ ರೆವಿನ್ಯೂ ಬಡಾವಣೆಗಳಿರ್ಬೋದು, ಸರ್ಕಾರಿ ಜಾಗಗಳನ್ನು ಹೊರತುಪಡಿಸಿ ರೆವಿನ್ಯೂ ಬಡಾವಣೆಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡಿರ್ತಕ್ಕಂಥ ಕಟ್ಟಡಗಳು ಮತ್ತು ನಿವೇಶನಗಳಿಗೆ ತೆರಿಗೆ ವ್ಯಾಪ್ತಿಯಲ್ಲಿ ತಂದು ಬಿ ರಿಜಿಸ್ಟರ್ ಅನ್ನುವ ಒಂದು ಕಾನ್ಸೆಪ್ಟನ್ನು ಸರ್ಕಾರವು ತಂದಿರುತ್ತದೆ. ಈ ಹಿನ್ನೆಲೆಯಲ್ಲಿ ಮಧ್ಯಮ ಮತ್ತು ಬಡವರ್ಗದ ಸಾಮಾನ್ಯ ಜನರಿಗೆ ನಿವೇಶನಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಿಕೊಂಡಿದ್ದು ಅವರಿಗೆ ಯಾವುದೇ ದಾಖಲೆಗಳು ಇಲ್ಲದೇ ಇದ್ದರಿಂದ ಇದನ್ನು ಮನಗಂಡಂತಹ ಕರ್ನಾಟಕ ರಾಜ್ಯ ಸರ್ಕಾರವು ಟ್ಯಾಕ್ಸೇಷನ್ ರೂಲ್ಸ್ ತಂದು ಬಿ ರಿಜಿಸ್ಟರ್ ವ್ಯಾಪ್ತಿಗೆ ತಂದು ಅವರಿಗೆ 2024-25 ಅವಧಿಗೆ 2 ಪಟ್ಟು ತೆರಿಗೆಯನ್ನು ಕಟ್ಟಿಸಿ ತದನಂತರದ ಅವಧಿಯಲ್ಲಿ 1 ಪಟ್ಟು ತೆರಿಗೆಯನ್ನು ಮುಂದುವರಿಸಿರುತ್ತಾರೆ. ಈ ಅನ್ವಯ ಬಿ ರಿಜಿಸ್ಟರ್ನಲ್ಲಿ ನಮೂದಿಸಿ ಅವರಿಗೆ ನಮೂನೆ 3A ಅನ್ನು ಸೃಜಿಸಿ ಆನ್ಲೈನ್ ದಾಖಲೆಯನ್ನು ನೀಡಲಾಗುತ್ತದೆ. ಇದನ್ನನ್ವಯ ಅವರಿಗೆ ಎಲ್ಲ ವಹಿವಾಟುಗಳಿಗೂ ಸಹ ಅಧಿಕೃತ ಸಿಂಧು ಆಗುತ್ತದೆ. ಈ ಹಿನ್ನೆಲೆಯಲ್ಲಿ ಎ ರಿಜಿಸ್ಟರ್ನಲ್ಲಿ ನಮೂದಿಸಬಹುದಾದಂಥ ಆಸ್ತಿಗಳು ಗ್ರಾಮ ಠಾಣಾ ಮತ್ತು ಸರ್ಕಾರ ಅಥವಾ ನಿಗಮ ಮಂಡಳಿಗಳಿಂದ ನೀಡಲಾಗಿರ್ತಕ್ಕಂಥ ಹಕ್ಕುಪತ್ರಗಳು ಮತ್ತು ಕಂದಾಯ ಇಲಾಖೆಯಿಂದ ನೀಡಿರ್ತಕ್ಕಂಥ 94C ನಡಿ ನೀಡಿರ್ತಕ್ಕಂಥ ಹಕ್ಕುಪತ್ರಗಳು ಹಾಗೂ ಸಕ್ಷಮ ಪ್ರಾಧಿಕಾರಿಗಳಿಂದ ಮಂಜೂರಾಗಿರ್ತಕ್ಕಂಥ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ನಿವೇಶನ ಮತ್ತು ಕಟ್ಟಡಗಳು ಅಧಿಕೃತ ಎ ರಿಜಿಸ್ಟರ್ನಲ್ಲಿ ನಮೂದಾಗಿ ನಮೂನೆ 3 ಅನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ಸರ್ಕಾರ ಹೊಸ ಟ್ಯಾಕ್ಸೇಷನ್ ರೂಲ್ಸ್ ಅನ್ವಯ ಬಿ ರಿಜಿಸ್ಟರ್ನ ವ್ಯಾಪ್ತಿಗೆ ತಂದಿದ್ದು, ಅದರಲ್ಲಿ ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರಿಗಳಿಂದ ಅನುಮೋದನೆ ಆಗದೇ ಇರತಕ್ಕಂಥ ಬಡಾವಣೆಗಳು ಅಂದರೆ ರೆವಿನ್ಯೂ ಬಡಾವಣೆಗಳಲ್ಲಿ ನಿರ್ಮಿಸಿರ್ತಕ್ಕಂಥ ಕಟ್ಟಡಗಳು ಮತ್ತು ನಿವೇಶನಗಳು ಹಾಗೂ ಭೂ ಪರಿವರ್ತನೆ ಆಗದೆ ವಿಭಜನೆ ಮಾಡಿ ನಿವೇಶನಗಳಾಗಿ ಮಾರಾಟ ಮಾಡಿರ್ತಕ್ಕಂಥ ನಿವೇಶನಗಳ ಇವುಗಳನ್ನು ಸಹ ಬಿ ರಿಜಿಸ್ಟರ್ನಲ್ಲಿ ನಮೂದು ಮಾಡಿ ಕಟ್ ಆಫ್ ಡೇಟು 10/9/2024 ಪೂರ್ವದಲ್ಲಿ ವಹಿವಾಟು ನಡೆದಿರ್ತಕ್ಕಂಥ ಆಸ್ತಿಗಳನ್ನು ಬಿ ರಿಜಿಸ್ಟರ್ನಲ್ಲಿ ನಮೂದು ಮಾಡಿ ಅವುಗಳಿಗೆ ತೆರಿಗೆ ವ್ಯಾಪ್ತಿಗೆ ತಂದು ಅದನ್ನು ನಮೂನೆ 3A ಅನ್ನು ಸೃಜಿಸಿ ನೀಡಬಹುದಾಗಿರುತ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಸಾರ್ವಜನಿಕರು ಹಾಜರುಪಡಿಸಬೇಕಾಗಿರುತ್ತದೆ. ಅವಶ್ಯಕತೆ ಇರ್ತಕ್ಕಂಥ ದಾಖಲೆಗಳು ನಮಗೆ ಆಸ್ತಿ ತೆರಿಗೆಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವಂಥ ದಾಖಲೆಗಳು 10/9/2024 ಪೂರ್ವಕದಲ್ಲಿ ಇರತಕ್ಕದ್ದು. ದಾನಪತ್ರಗಳು, ಮಾರಾಟ ಪತ್ರಗಳು, ವಿಭಾಗ ಪತ್ರಗಳು, ಹಕ್ಕು ಖುಲಾಸೆ ಪತ್ರಗಳು ಮತ್ತು ಪ್ರಸಕ್ತ ಸಾಲಿಗೆ ಋಣಭಾರ ಮತ್ತು ಚಾಲ್ತಿ ಸಾಲಿನ ತೆರಿಗೆ ಪಾವತಿ ರಸೀದಿ ಹಾಗೂ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಭಾವಚಿತ್ರ ಹಾಗೂ ಮಾಲೀಕರ ಗುರುತಿನ ಚೀಟಿಯನ್ನು ನೀಡಿದಲ್ಲಿ ಅದನ್ನು ನಮ್ಮ ಸಿಬ್ಬಂದಿಯನ್ನು ವಾರ್ಡ್ ವೈಸ್ ನೇಮಕಾತಿ ಮಾಡಿದ್ದು, ಆ ಹಿನ್ನೆಲೆಯಲ್ಲಿ ಅವರಿಗೆ ಪರಿಶೀಲನೆ ಮಾಡಿ ಅದನ್ನು ಸರ್ಕಾರದ ನಿಯಮಾವಳಿಗಳ ಅನುಸಾರ ಖಾತೆಯನ್ನು ನೀಡಲಾಗುತ್ತದೆ. ಎಲ್ಲ ಸಾರ್ವಜನಿಕರು ಸರ್ಕಾರದ ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಬೇಕಾಗಿ ಈಗಾಗಲೇ ಹಲವಾರು ಮಾಧ್ಯಮಗಳ ಮೂಲಕ ಮಾಹಿತಿಯನ್ನು ನೀಡಿದ್ದೇವೆ. ಸಾರ್ವಜನಿಕರು ತಮ್ಮ ಆಸ್ತಿಗಳ ಮಾಲೀಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಇದು ಒನ್ ಟೈಮ್ ಮಾತ್ರ ಈ ತೆರಿಗೆ ವ್ಯಾಪ್ತಿಗೆ ತರ್ತಕ್ಕಂಥದ್ದು. ಇದು ಯಾವುದೇ ಸಕ್ರಮ ಅಲ್ಲ, ದಯವಿಟ್ಟು ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಸಕ್ರಮ ಅಲ್ಲ, ಆದರೆ ಒನ್ ಟೈಮ್ ವ್ಯಾಪ್ತಿನಲ್ಲಿ ಇದನ್ನು ತೆರಿಗೆ ವ್ಯಾಪ್ತಿಗೆ ತಂದು ಬಿ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ 3A ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇರುತ್ತದೆ. ಇದನ್ನು ಸಾರ್ವಜನಿಕರು ಸದುಪಯೋಗಗೊಳಿಸಿಕೊಳ್ಬೇಕು. ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಕಾಲಾವಧಿ 3 ತಿಂಗಳು ಮಾತ್ರ, 10/5/2025 ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ತದನಂತರ ಇದಕ್ಕೆ ಅವಕಾಶ ಇಲ್ಲ. ಈ ಅವಧಿಯಲ್ಲಿ ಎಲ್ಲ ಆಸ್ತಿ ಮಾಲೀಕರು ಈ ಏನು ಹೊಸ ಟ್ಯಾಕ್ಸೇಷನ್ ರೂಲ್ಸ್ ಅವಧಿಗೆ ಆಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಕೋರಿದೆ. ನಮ್ಮಲ್ಲಿ ಹೆಲ್ಪ್ ಡೆಸ್ಕ್ ಅನ್ನು ಕೂಡ ನಾವು ತೆರೆದಿದ್ದೇವೆ ಮತ್ತು ವಾಟ್ಸಪ್ ಗ್ರೂಪ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದೇವೆ. ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈ ಕ್ರಮವನ್ನು ಅನುಸರಿಸಲಾಗುತ್ತದೆ. ಏನೇ ಸಮಸ್ಯೆಗಳಿಲ್ಲದೆ ಯಾವುದೇ ಮಧ್ಯವರ್ತಿಗಳನ್ನು ಸಂಪರ್ಕಿಸದೆ ನೇರವಾಗಿ ಆಸ್ತಿ ಮಾಲೀಕರು ಕಚೇರಿ ಸಿಬ್ಬಂದಿಯನ್ನು ಸಂಪರ್ಕಿಸಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಮತ್ತೊಮ್ಮೆ ಕೋರಿದೆ. ಮತ್ತೆ ಕೆಲವು ಸಾರ್ವಜನಿಕರಲ್ಲಿ ಹಲವಾರು ಅನುಮಾನಗಳಿದೆ. ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿಕೊಂಡಿರ್ತಕ್ಕಂಥ ಕಟ್ಟಡಗಳು
ಗೆ ನಮಗೆ ಖಾತೆಯನ್ನು ನೀಡಲಾಗುತ್ತದೆ ಅಥವಾ ನಮೂನೆ 3A ಅನ್ನು ನೀಡಲಾಗುತ್ತದೆ ಎನ್ನುವ ಪ್ರಶ್ನೆಗಳಿದೆ. ಘನ ಸರ್ಕಾರ ಸರ್ಕಾರಿ ಜಾಗಗಳು ಅನ್ನು ಹೊರತುಪಡಿಸಿ ಸರ್ಕಾರಿ ಜಾಗಗಳಲ್ಲಿ ನಿರ್ಮಿಸಿಕೊಂಡಿರುವ ಮನೆಗಳನ್ನು ಹೊರತುಪಡಿಸಿ ಈ ಆದೇಶ ಅನ್ವಯ ಆಗುವುದರಿಂದ ಹಲವಾರು ಕಡೆಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಹಿಂದೆ ಗ್ರಾಮ ಪಂಚಾಯಿತಿ ಅವಧಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿರ್ತೇವೆ. ಈ ಎಲ್ಲ ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೂ ಕೂಡ ತಿಳಿಸಿದ್ದೇವೆ. ಘನ ಸರ್ಕಾರದ ಮುಂದಿನ ನಿರ್ದೇಶನದ ಮೇಲೆ ಅವನ್ನು ಕೂಡ ಯಾವ ರೀತಿ ಘನ ಸರ್ಕಾರ ನಿರ್ದೇಶನ ನೀಡುತ್ತೆ ಆ ರೀತಿ ನಾವು ಕ್ರಮ ಕೈಗೊಳ್ಳುತ್ತೇವೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಘನ ಸರ್ಕಾರದ ನಿರ್ದೇಶನದ ಮೇರೆಗೆ ಯಾವುದೇ ಸರ್ಕಾರಿ ಜಾಗಗಳಲ್ಲಿ ನಿರ್ಮಿಸಿಕೊಂಡಿರ್ತಕ್ಕಂಥ ಮನೆಗಳನ್ನು ಬೀರಿ ಇಷ್ಟರ ವ್ಯಾಪ್ತಿಗೆ ತರುವಂಥ ಅವಕಾಶ ಇರುವುದಿಲ್ಲ. ನಾನು ವೆಂಕಟೇಶ್ SM ಅಂತ, ಮುಖ್ಯಾಧಿಕಾರಿ ವೇಮಗಲ್ಪುರ ಪಟ್ಟಣ ಪಂಚಾಯಿತಿ, ಕೋಲಾರ ಜಿಲ್ಲೆ.